ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ನಮ್ಮ ಹಿಂದಿನ ಬಾಲ್ಯದ ನೆನಪಿನ ಬಗ್ಗೆ ಒಂದಷ್ಟು ಮೆಲುಕು ಹಾಕುವಂತಹ ಪರಿಸ್ಥಿತಿ ಪ್ರಸಂಗ. ಯಾಕೆ ಅಂತ ಹೇಳಿದ್ರೆ, ಇಂದಿನ ಮಕ್ಕಳು ಯಾವ ರೀತಿ ದಾರಿ ತಪ್ತಾ ಇದ್ದಾವೆ, ಹಾಗೆ ಹಿಂದಿನ ನಮ್ಮ ತಲೆಮಾರಿನ ಹಾಗೂ ನಮ್ಮ ಹಳೆಯ ತಂದೆ ತಾಯಿ ತಲೆಮಾರಿನ ಮಕ್ಕಳು ಯಾವ ರೀತಿ ಬದುಕ್ತಿದ್ರು, ಈಗಿನ ಮಕ್ಕಳು ಯಾವ ರೀತಿ ತಮ್ಮ ಹಾಗೆ ನಮ್ಮ ಹತೋಟಿಯನ್ನು ತಪ್ಪಿವೆ, ಸಮಾಜಕ್ಕೆ ಕಳಂಕಪ್ರಾಯವಾಗಿವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬನ್ನಿ, ನಮ್ಮ ಬಾಳ ಬೆಳಕಿನ ಬುದ್ಧಿಯನ್ನು ಚೆಲ್ಲೋಣ, ಪಸರಿಸೋಣ, ಹಾಗೆಯೇ ಎಲ್ಲರಿಗೂ ವಿಸ್ತರಿಸೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ. ನೋಡಿ, ನಮ್ಮ ಬಾಲ್ಯದ ದಿನಗಳು ಹೇಗಿದ್ವು, ಹಾಗೆ ವಿದ್ಯಾರ್ಥಿ ಜೀವನ ಹೇಗಿತ್ತು, ಇದಕ್ಕೆ ತಕ್ಕಂತೆ ನಮಗೆ ಶಾಲಾ ಗುರುಗಳು ಯಾವ ರೀತಿ ಬೋಧನೆ ಮಾಡ್ತಿದ್ರು, ಇದರೊಟ್ಟಿಗೆ ಬೋಧನಾ ಪಠ್ಯಪುಸ್ತಕದ ಸಂಪೂರ್ಣ ಮಾಹಿತಿ ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ನಮಗೆ ಅಳವಡಿಸೋದಕ್ಕೆ ಟೀಚರ್ಸ್ ಆಗಲಿ ಮತ್ತು ಮಾಸ್ಟರ್ಗಳಾಗಲಿ ಯಾವ್ಯಾವ ಮೆಥಡ್ಗಳನ್ನ ಯೂಸ್ ಮಾಡ್ತಿದ್ರು, ಇದರೊಟ್ಟಿಗೆ ಮನೆಯಲ್ಲಿ ತಂದೆ ತಾಯಿ ಆಗಲಿ ಪೋಷಕರಾಗಲಿ ಯಾರಾದರೂ ಸರಿ ನಮ್ಮನ್ನು ಯಾವ ರೀತಿ ವಿದ್ಯೆಗೆ ಅಳವಡಿಸಿದ್ರು ಮತ್ತು ನಮ್ಮ ಬಾಲ್ಯ ಜೀವನವನ್ನು ಬಲಿಷ್ಠಗೊಳಿಸೋದಕ್ಕೆ ಯಾವ್ಯಾವ ರೀತಿ ಏನೇನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಜನ್ರೇಷನ್ಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮದಾಗಿರ್ತೈತೆ. ಯಾಕೆಂದರೆ ಇವತ್ತು ಹೇಳಿದ ಮಾತುಗಳು ಕೇಳೋವಂಥ ಮಕ್ಕಳು ಯಾವುದೂ ಇಲ್ಲ. ಆದರೂ ಕೂಡ ಇದೊಂದು ಪ್ರಯತ್ನ ಮಾಡೋಣ ಅನ್ನೋದು ನಮ್ಮ ಒಂದು ಅನಿಸಿಕೆ. ಇದು ನಿಮಗೇನು ಅನಿಸುತ್ತೆ ಗೊತ್ತಿಲ್ಲ. ನೋಡಿ, ನಾವು ಚಿಕ್ಕವರಿದ್ದಾಗ ಆವತ್ತಿನ ದಿನಗಳಲ್ಲಿ ದುಡ್ಡು ಕಾಸಿಗೆ ಬವಣೆಗಳು ಜಾಸ್ತಿ, ತಿನ್ನೋದಕ್ಕೆ ಯಾವುದೋ ಒಂದು ಸಿಗ್ತಾಯಿತ್ತು, ಅದು ಹೊಟ್ಟೆ ತುಂಬ ಸಿಗ್ತಿತ್ತು, ಏನು ತೊಂದರೆ ಇಲ್ಲ. ಆವತ್ತಿನ ದಿನಮಾನಗಳಲ್ಲಿ ಅಕ್ಕಿ ತಿನ್ನೋರು ಸಾಹುಕಾರರು, ರಾಗಿ ಜೋಳ ತಿನ್ನೋರು ಬಡವರು ಅನ್ನೋ ಒಂದು ಕಾಲ ಇತ್ತು. ಹಾಗೆ ಕಾಫಿ ಕುಡಿಯೋನು ಶ್ರೀಮಂತ ಅನ್ನೋ ಲೆಕ್ಕಾಚಾರದಲ್ಲಿದ್ದ ಅಂಥ ದಿನಮಾನಗಳವತ್ತು. ಆದರೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತಾರತಮ್ಯ ಗುರುಗಳು ಮಾಡ್ತಿರಲಿಲ್ಲ. ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೋ ಕೆಲವೊಂದು ಕಡೆ ಮಾಡ್ತಿದ್ರೇನೋ, ಆದರೆ ನಮಗಿಂತ ಮೊದಲು ಅಂದರೆ 1-2 ಜನ್ರೇಷನ್ ಆಚೆಗೆ ಆ ರೀತಿ ನಡೀತಿತ್ತೇನೋ. ಆದರೆ ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ, ಅಂದರೆ ನಾನು ಹೇಳ್ತಾ ಇರೋದು ಸರಿಸುಮಾರು 50 ವರ್ಷದ ಹಿಂದಿನ ಲೆಕ್ಕಾಚಾರಕ್ಕೆ ನಾನು ಹೇಳ್ತಿರೋದು, 55 ವರ್ಷ ಲೆಕ್ಕಾಚಾರಕ್ಕೆ. ಅವತ್ತಿನ ದಿನಗಳಲ್ಲಿ ಯಾರನ್ನ ಇವ್ರು ದೊಡ್ಡವರು, ಇವ್ರು ಚಿಕ್ಕವರು, ಇವ್ರು ದೊಡ್ಡ ಮಕ್ಕಳು, ಇವ್ರು ಚಿಕ್ಕ ಮಕ್ಕಳು, ಬಡವರು ಯಾವುದೂ ವ್ಯತ್ಯಾಸ ಮಾಡ್ತಿರಲಿಲ್ಲ. ಶಾಲಾ ಗುರುಗಳು ಪಠ್ಯಪುಸ್ತಕದಲ್ಲಿನ ವಿಷಯಗಳನ್ನು ತಿಳಿಸ್ಬೇಕಾದ್ರೆ ಅದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಉಪಕಥೆಗಳು, ಒಂದು ಗಾದೆ, ಒಂದು ಕಿವಿಮಾತು, ಹೀಗೆ ಪ್ರತಿಯೊಂದನ್ನು ಹೇಳ್ತಾ ಪಠ್ಯಪುಸ್ತಕದ ವಿಷಯಗಳನ್ನ ಮಾಹಿತಿಗಳನ್ನ ನಮಗೆ ತಲೆಗೆ ತುರುಕುತ್ತಾಯಿದ್ರು. ಹಾಗಾಗಿ ಆಗಿನ ಕಾಲದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿರ್ತಿದ್ರು, ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಗಮನ ಹರಿಸ್ತಿದ್ರು. ಯಾಕೆ ಅಂತಂದರೆ ಅವತ್ತಿನ ಶಾಲಾ ಗುರುಗಳು ಆ ರೀತಿ ಇದ್ದರು. ಅವತ್ತಿನ ಪಠ್ಯಪುಸ್ತಕದ ರೀತಿ ನೀತಿಗಳಾಗಲಿ, ಅವತ್ತಿನ ಗುರುಗಳು ಹೇಳ್ಕೊಡ್ತಾ ಇದ್ದಂಥ ಮಾದರಿ ಆಗಲಿ ತುಂಬ ಭಾಳ ಒಳ್ಳೆ ರೀತಿಯಲ್ಲಿತ್ತು. ಆಮೇಲೆ ಮನೆಗೆ ಬಂದಾಗ ಬರೀ ತಂದೆ ತಾಯಿ ಮಾತ್ರ ಅಲ್ಲ, ಅಜ್ಜ ಅಜ್ಜಿ, ಅಕ್ಕ ಅಣ್ಣ, ಉಳಿದವರು ಎಲ್ಲರೂ ಸೇರಿಕೊಂಡು ತಂದೆ ತಾಯಿ ಪೋಷಕರು ಎಲ್ಲರೂ ಮಕ್ಕಳು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ತಿದ್ದವರು. ಆವಾಗ ತಂದೆ ತಾಯಿ ಮಧ್ಯ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಮಕ್ಕಳು ತಿದ್ದಬೇಕಾದ್ರೆ
ಮಧ್ಯೆ ತಂದೆ ತಾಯಿ ಹೋಗಲೇಬಾರ್ದು. ಮಕ್ಕಳನ್ನ ಒಂದೇಟು ಹೊಡೆದ್ರೂ ಮಧ್ಯೆ ಹೋಗಬಾರ್ದು. ಹೆತ್ತ ತಾಯಿಗೆ ಹುಟ್ಟಿಸೋಂಥ ತಂದೆಗೆ ಅದು ಕರಳು ಚುರುಕು ಅನಿಸುತ್ತೆ. ಆದರೂ ಕೂಡ ತುಂಬ ಸೂಕ್ಷ್ಮವಾಗಿ ಸಾಕಿದಾಗ ಆ ಮಕ್ಕಳು ಮುಂದೆ ಯಾವುದೇ ಇದಕ್ಕೂ ಅಂದರೆ ಸಂದರ್ಭ ಎಲ್ಲ ಸಂದರ್ಭಗಳು ಒಂದೇ ಥರ ಇರೋದಿಲ್ಲ. ಆ ಸಂದರ್ಭಕ್ಕೆ ಅವರು ಹೊಂದ್ಕೊಳ್ಳೋಂಥ ಅವಕಾಶವೇ ಇರೋದಿಲ್ಲ. ಇದು ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥ ಅಚಾತುರ್ಯ. ಅವತ್ತು ಎಲ್ಲರೂ ತಿದ್ದಿ ತೀಡಬೇಕಾದ್ರೆ ಪ್ರತಿ ಸಂದರ್ಭದಲ್ಲೂ ಎಲ್ಲರ ಹತ್ರನೂ ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ರೀತಿ ಇರಬೇಕು, ಮತ್ತು ತಪ್ಪು ನೋಡಿದಾಗ ಎಲ್ಲಿ ನಾವು ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು, ಯಾವ ರೀತಿ ಎದುರಿಸ್ಬೇಕು ಅನ್ನೋಂಥದ್ದನ್ನೆಲ್ಲ ಹಿರಿಯರು ಹೇಳ್ಕೊಡ್ತಿದ್ರು. ಒಳ್ಳೆಯದು, ಕೆಟ್ಟದ್ದು, ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಇವೆಲ್ಲವೂ ಅವತ್ತಿನ ಒಂದು ಧ್ಯೇಯ ವಾಕ್ಯಗಳಾಗಿದ್ವು. ಅದರೊಟ್ಟಿಗೆ ನಡೀತಾ ಇದ್ವು. ಗುರುಗಳು, ಹಿರಿಯರು, ತಂದೆ ತಾಯಿ ಇವರೆಲ್ಲರಿಗೂ ಗೌರವ ಕೊಡಬೇಕು, ದೇವರ ಸ್ಥಾನದಲ್ಲಿಟ್ಟವ್ರನ್ನ ನೋಡಬೇಕು, ಈ ರೀತಿಯೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಯಾವುದೇ ಮಠ, ಮಂದಿರ, ದೇವಸ್ಥಾನಗಳು ಎಲ್ಲ ಕಡೆ ಹೋದಾಗ ವಿನಯ ವಿಧೇಯತೆಯಿಂದ ಸಾಂಸ್ಕೃತಿಕವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಯಾವ ರೀತಿ ಇತ್ತು ಅದನ್ನು ಬಿಂಬಿಸ್ತಾ, ಹಾಗೆ ಅಲ್ಲಿ ವಿನಯ ವಿಧೇಯತೆನ ಹೆಂಗೆ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ನಮಸ್ಕಾರ ಮಾಡಬೇಕು, ಯಾವ ರೀತಿ ಗೌರವ ಕೊಡಬೇಕು, ಇದೆಲ್ಲ ಯಾವತ್ತೊಂದು ಪೀಳಿಗೆಗೆ ಹೇಳ್ಕೊಡ್ತಿದ್ರು. ಹಾಗಾಗಿ ನಾವೆಲ್ಲ ಕಲ್ತ್ಕೊಳ್ತಾ ಇದ್ವಿ. ಇವತ್ತು ನಮಗೆ ಅರ್ಧಂಬರ್ಧ ಕಲ್ತಿದ್ದೀವಿ ಅಂತ ಹೇಳ್ಬೋದು. ಯಾಕೆಂದರೆ ಕಲಿಯುವಂಥದ್ದು ಸಾಗರದಷ್ಟು. ನಾವು ಕಲ್ತಿರೋದು ಕೇವಲ ಎಲ್ಲೋ ಒಂದು ಗುಲ್ಗಂಜಿ ಅಷ್ಟು. ಇನ್ನು ಕಲಿಬೇಕಾಗಿರೋದು ಸಾಕಷ್ಟಿದೆ. ಆದರೆ ನಾವು ಏನು ಕಲ್ತಿದ್ದೀವಿ ಮತ್ತು ನಮ್ಮ ಕಲ್ಚರ್ ಏನಿದೆ ಅದನ್ನು ಇವತ್ತು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದರೊಟ್ಟಿಗೆ ಅವರ ಆಟ ಪಾಠಗಳು, ಊಟ ಉಪಚಾರಗಳು ಇದರ ಬಗ್ಗೆ ತುಂಬ ನಾವು ಗಮನ ನೀಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಅಸಡ್ಡೆನೇ ಜಾಸ್ತಿ. ಏನು ಹೇಳಿದ್ರು ಅಸಡ್ಡೆ. ಇದು ಕೊಡಿಸ್ಬಾರ್ದು, ಇದು ಕೊಡಬೇಕು, ಇದು ತಿನ್ನಿಸ್ಬೇಕು, ಇದು ಹಿಂಗಿರ್ಬೇಕು, ಹಂಗೆ. ಮಕ್ಕಳು ಅವು ಏನು ಇಷ್ಟಪಡ್ತಾವೋ ಅದನ್ನು ಕೊಡಿಸ್ಬಿಡೋದು. ಅದು ಆರೋಗ್ಯಕ್ಕೆ ಒಳ್ಳೆಯದ, ಕೆಟ್ಟದ್ದ. ಆಮೇಲೆ ಇವತ್ತು ನಮಗೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ 3 ಕಾಲ ಬರುತ್ತೆ. ಬೇಸಿಗೆನಲ್ಲಿ ಮಕ್ಕಳು ತಡೆಯೋದೇ ಇಲ್ಲ. ಇನ್ನು ಚಳಿಗಾಲದಲ್ಲೂ ಆ ಕಾಲಕ್ಕೂ ತಡೆಯೋಲ್ಲ. ಇನ್ನು ಮಳೆಗಾಲದಲ್ಲಿ ಒಂದು ದಿವಸ ಮಳೇಲಿ ನೆಂದುಬಿಟ್ರೆ 1 ವಾರ ಹಾಸಿಗೆ ಹಿಡಿತವೆ. ಹಾಸ್ಪಿಟ್ಲ್ಗಳಿಗೆ ಖಾಲಿ ಇವ್ರು ದುಡಿಯುವಂಥದ್ದು ಹಾಸ್ಪಿಟ್ಲ್ಗಳು ಕಟ್ಟುವಂಥದ್ದೇ ಆಗ್ಬಿಡೈತೆ. ಅದ್ರ ಬದಲು ಮನೇಲಿ ಕೊಡುವಂಥ ಏನು ಆಹಾರ ಕೊಡ್ತೀವಿ, ಒಳ್ಳೆ ಪೌಷ್ಟಿಕಾಂಶ ಕೊಡಬೇಕು. ಚಾಕ್ಲೇಟ್ಗಳು, ಐಸ್ ಕ್ರೀಮ್ಗಳು, ಕೇಕುಗಳು, ಮತ್ತು ಈ ಯಾವುದೋ ದಾರಿಲಿ ಮಾರಾಟ ಮಾಡ್ತಾರೆ ಈ ಪಾನಿಪುರಿ ಅಂಥವು ಇಂಥವು ಅವೆಲ್ಲ ಯಾವಾಗೋ ಅಪರೂಪಕ್ಕೆ ಒಂದೊಂದ್ಸಲಿ ಕೊಡಿಸ್ಬೇಕು. ತಿಂದಿರೋ ಇರೋಕ್ಕಾಗಲ್ಲ ಮಕ್ಕಳು. ಹಂಗೆ ಅಂತೇಳ್ಬಿಟ್ಟು ಅದನ್ನೇ ಚಪ್ಪಲ ಮಾಡ್ಕೊಂಡು ಅದನ್ನೇ ಊಟ, ನಾಷ್ಟ, ತಿಂಡಿ ಅನ್ನೋ ಥರ ಮಾಡಬಾರ್ದು. ಹಂಗೆ ಮಾಡಿದಾಗ ಮಕ್ಕಳು ಕೆಟ್ಟೋಗ್ತವೆ. ಹಾಗೆ ಯಾವುದೇ ಋತುಗಳಿಗೂ ಅವು ಸರಿ ಹೊಂದೋದಿಲ್ಲ ಅವ್ರ ಬಾಡಿ. ಹಾಗೆ ಮತ್ತೊಂದು ವಿಷಯ, ಇವತ್ತು ಮಕ್ಕಳಿಗೆ ಏನು ಮಾಡ್ತಾರೆ ಅಂತಂದರೆ ಮೊಬೈಲ್ ಕೊಟ್ಬಿಟ್ಟು ಸುಮ್ಮನೆ ಮಾಡಿಸ್ಬಿಡ್ತಾರೆ. ಮೊಬೈಲಲ್ಲಿ ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ಇರುತ್ತವೆ. ಇದನ್ನು ಮೊದಲು ಪೇರೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಬೇಕು. 10 ವರ್ಷ 12 ವರ್ಷಕ್ಕೆಲ್ಲ ಬೂತ್ ಕನ್ನಡಿಗಳು ಹಾಕ್ತಾರೆ ಅವ್ರ ಮಕ್ಕಳಿಗೆ ಕಣ್ಣಿಗೆ. ಕೆಲವೊಂದು ಮಕ್ಕಳಿಗೆ ಕಣ್ಣೇ ಕಾಣೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಯಾಕೆಂದರೆ ಪೊರೆ ತುಂಬ ಎಳೆಯದಾಗಿರುತ್ತೆ, ಅದು ತಡೆಯೋದಿಲ್ಲ ಆ ಒಂದು ಪ್ರಖರತೆಗೆ. ಅದನ್ನು ದೊಡ್ಡವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ಇವತ್ತಿನ ಕಾರ್ಯಕ್ಷೇತ್ರದಲ್ಲಿ ಇವತ್ತಿನ ಈ ಪ್ರಗತಿ ಪಥದತ್ತ ಏನು ದಾಪುಗಾಲಿಡ್ತಾ ಇದೆ ದೇಶ, ಅದರೊಟ್ಟಿಗೆ ನಾವು ಓಡಬೇಕು ಅನ್ನೋ ಪ್ರಸಂಗ ಇವತ್ತು ಹುಟ್ಟಾಕ್ಬಿಟ್ಟಿದ್ದಾರೆ ರಾಜಕಾರಣಿಗಳು. ಹಾಗಾಗಿ ಇದೆಲ್ಲ ಮಾನಸಿಕವಾಗಿ ನಾವು ಸಿದ್ಧತೆ ಆಗಬೇಕಾಗುತ್ತೆ. ಮಕ್ಕಳಿಗೆ ಒಂದಷ್ಟು ಸಮಯಾವಕಾಶ ಕೊಡಬೇಕಾಗುತ್ತೆ. ನಮಗೂ ನಾವು ಸಮಯಾವಕಾಶ ಮಾಡಿಕೊಂಡು ಮಕ್ಕಳ ಜೊತೆ ಕೂಡಿಕೊಂಡು ಅವರ ಆಟ ಪಾಠಗಳಿಗೆ ನಾವು ಜೊತೆಯಾಗಿ ನಿಲ್ಲಬೇಕಾಗುತ್ತೆ. ಹಾಗೆ ಅವರು ಏನು ಆಸೆಗಳಿದೆ ಅದರಲ್ಲಿ ಯಾವ ಆಸೆ ಪೂರೈಸ್ಬೋದು ಅದು ನಮ್ಮ ಜವಾಬ್ದಾರಿಯೊಟ್ಟಿಗೆ. ಆಸೆ ಪೂರೈಸೋದಂತ ಅವ್ರು ಕೇಳಿದ್ದೆಲ್ಲ ಕೊಡುವಂಥದ್ದಲ್ಲ. ಜವಾಬ್ದಾರಿ ಮಾನಸಿಕವಾಗಿ, ಸಾಮಾಜಿಕವಾಗಿ ಸಮಾಜದ ಜವಾಬ್ದಾರಿ ಅರಿತುಕೊಂಡು ಆ ಸಮಾಜದೊಟ್ಟಿಗೆ ಇವರು ಯಾವ ರೀತಿ ಬೆರೀಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳ್ತಾ ಇವ್ರನ್ನ ಬೆಳೆಸಬೇಕು. ಯಾವ ರೀತಿ ಆಹಾರ ತಿಂದರೆ ಮೈ ಕಟ್ಟುತ್ತೆ ಮತ್ತು ಎಲ್ಲ ಋತುಗಳಿಗೆ ಹೊಂದ್ಕೊಳ್ಳುತ್ತೆ ನಮ್ಮ ಬಾಡಿ ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಇದರೊಟ್ಟಿಗೆ ಮಕ್ಕಳು ಚಂಡಿ ಹಿಡಿಯೋಂಥ ಸಂದರ್ಭದಲ್ಲಿ
ನಾವು ಕೆಲವು ಸಲ ಆಟವಾದಿಗಳಾಗಬೇಕಾಗುತ್ತೆ ಆ ಮಕ್ಕಳಿಗೆ ಬುದ್ಧಿ ಕಲಿಸೋದಕ್ಕೆ. 1-2 ಏಟು ಹೊಡಿಲೇಬೇಕಾಗುತ್ತೆ. ಇಲ್ಲ ಹೊಡಿಲಿಲ್ಲ ಹಂಗೆ ನಾವು ಸಾಕ್ತೀವಿ ಅಂತಂದರೆ ಅವು ತುಂಬ ಸೂಕ್ಷ್ಮ ಆಗ್ಬಿಡ್ತವೆ. ಭಾಳ ಸೂಕ್ಷ್ಮ ಆದಾಗ ಅವು ಎಕ್ಸಾಮ್ ರಿಸಲ್ಟ್ಗಳಾಗಿರ್ಬೋದು, ಅಥವಾ ಅವ್ರ ಕೋರಿಕೆಗಳಲ್ಲಿ ಏರುಪೇರಾಗ್ಬೋದು, ಅಥವಾ ಅವ್ರ ಮನಸ್ಸು ಇಚ್ಛೆ ಏನೈತೆ ಆ ಇಚ್ಛೆ ಪೂರೈಕೆ ಆಗದೇ ಇದ್ದಾಗ ಈ ರೀತಿ ನಾನಾ ಕಾರಣಗಳಿಗೆ ಮಕ್ಕಳು ಒಂದೇ ಸಮ ಮೊಬೈಲ್ ನೋಡೋದ್ರ ಜೊತೆಗೆ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳಿಗೆ ಅವು ತುತ್ತಾಗುವಂಥ ಸಂಭವ ಜಾಸ್ತಿ ಇರ್ತವೆ. ಯಾಕೆ ಅಂದರೆ ಇವತ್ತು ಎಷ್ಟೋ ಮಕ್ಕಳು ಪ್ರಾಣಹಾನಿ ಮಾಡ್ಕೊಳ್ತವೆ, ಆಮೇಲೆ ಅವೇ ಮೇಲಿಂದ ಬಿದ್ದು ಸತ್ತೋಗ್ಬಿಡ್ತವೆ, ಏನೋ ಆಗ್ತವೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ನಾವು ಕ್ರೌರ್ಯನ. ಅಂದರೆ ಯಾರೂ ಮಾಡ್ತಾಯಿಲ್ಲ. ಆ ಮಕ್ಕಳ ಮನಸ್ಥಿತಿ ಎಷ್ಟು ಬಲಹೀನವಾಗಿದೆ. ಅವರು ಬಲಹೀನ ಆಗೋದಕ್ಕೆ ಕಾರಣ ಏನು? ಆ ಮನಸ್ಥಿತಿಗಳು. ನಾವು ತಂದೆ ತಾಯಿ ಆ ಮಕ್ಕಳ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡು ಸಮಾಜದ ಜವಾಬ್ದಾರಿ ಏನೈತೆ, ನಾವು ನಡ್ಕೊಳ್ಳೋಂಥ ರೀತಿ ನೀತಿಗಳೇನು, ಎಲ್ಲದರ ಬಗ್ಗೆ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸ್ಬೇಕು. ಆಗ ಮಾತ್ರ ಮಕ್ಕಳು ಸಮಾಜದಲ್ಲಿ ತಮ್ಮದೇ ಬದುಕನ್ನು ಕಟ್ಟಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಂಥ ಸಂದರ್ಭದಲ್ಲೂ ಅವರ ಮನಸ್ಸನ್ನು ಗಟ್ಟಿಗೊಳಿಸ್ಕೊಳ್ಳೋದ್ರಲ್ಲಿ, ತಾಕತ್ತನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಅವರು ಸದೃಢರಾಗ್ತಾರೆ. ಇಲ್ಲ ಅವರು ಓದಂಗೆ ಬಿಟ್ಟಾಗ ಅವರು ವಿಕೃತ ಮನಸ್ಸಿನವರಾಗ್ತಾರೆ ಅಥವಾ ಬಲಹೀನರಾಗ್ತಾರೆ. ಅದೂ ಇಲ್ಲ ಅಂತಂದಾಗ ನಾನು ಸೋತೆ ಅನ್ನುವಂಥ ಒಂದೇ ಒಂದು ಸಣ್ಣ ತಪ್ಪು ಕೂಡ ಅವರು ತುಂಬ ದೊಡ್ಡದಾಗಿ ಕಾಡುತ್ತೆ. ಈ 3 ವೈಫಲ್ಯಗಳು ಅವರ ಜೀವನದ ಮೇಲೆ ತುಂಬ ಪರಿಣಾಮ ಬೀರ್ತವೆ. ನಾವು ಇವತ್ತಿನ ಪೋಷಕರೇನಿದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಅರ್ಥೈಸಬೇಕು. ಹಾಗೆ ಊಟೋಪಚಾರ ಮುಖ್ಯವಾಗಿ ಊಟೋಪಚಾರ ನಾವು ಕರೆಕ್ಟಾಗಿ ಅವ್ರಿಗೆ ಕೊಟ್ಟಾಗ ಮಾತ್ರ ಚಳಿಗಾಲದಲ್ಲಿ ಏನು ಕೊಡಬೇಕು, ಬೇಸಿಗೆಗಾಲದಲ್ಲಿ ಏನು ಕೊಡಬೇಕು, ಹಾಗೆ ಮಳೆಗಾಲದಲ್ಲಿ ಏನು ಕೊಡಬೇಕು, ಇದೆಲ್ಲ ನಾವು ಅರ್ಥಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ಮಕ್ಕಳು ಸದೃಢರಾಗ್ತಾರೆ. ಸಮಾಜದ ಸತ್ಪ್ರಜೆಗಳಾಗಿ ಸಮಾಜಕ್ಕೆ ಬೇಕಾದಂಥ, ದೇಶಕ್ಕೆ ಬೇಕಾದಂಥ ಒಬ್ಬ ಒಳ್ಳೆ ಪೌರನಾಗಿ ಬದುಕೋದಕ್ಕೆ ಎಲ್ಲ ಅರ್ಹತೆಯೂ ಪಡಿತಾರೆ. ಇದು ಪೋಷಕರು ಗಮನದಲ್ಲಿಟ್ಕೊಳ್ಬೇಕು. ಇದನ್ನು ಗಮನದಲ್ಲಿಟ್ಕೊಂಡು ಅವ್ರನ್ನ ಪೋಷಿಸಿದ್ರೆ ಅವ್ರು ನಿಜವಾಗಲೂ ಭಾರತ ದೇಶಕ್ಕೆ ಸತ್ಪ್ರಜೆಗಳಾಗ್ತಾರೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮತ್ತು ಒಳ್ಳೊಳ್ಳೆ ವೀಡಿಯೋಗಳು ನಮ್ಮ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲನ್ನು ನೋಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.